ಈ ಜೀವನ ಹೆಂಗೈತಂದ್ರ ಇದು ಕಬ್ಬು ತಿಂದಂಗ, ಸ್ವಲ್ಪ ಕಷ್ಟನ ನೋಡ್ರಿ. ದ್ರಾಕ್ಷಿ ತಿನ್ನೋದು ಹೆಂಗ, ಕಬ್ಬು ತಿನ್ನೋದು ಹೆಂಗ? ಸಣ್ಣ ಹುಡುಗರು ದ್ರಾಕ್ಷಿ ತಿಂತಾವ, ಮುತ್ಯಗಳು ದ್ರಾಕ್ಷಿ ತಿಂತಾರ, ಹಲ್ಲಿಲ್ದವ್ರು. ಕಬ್ಬು ತಿನ್ಬೇಕಾದ್ರ ಹಲ್ಲ ಬೇಕ್ರಿ. ಅವು ಮತ್ತೆ ಹಾಕ್ಸಿದ ಹಲ್ಲ ಆದ್ರೆ ನಡೆಯಂಗಿಲ್ಲ. ಜೋಳದ ರೊಟ್ಟಿ ಮೆತ್ತನೂ ತಿನ್ನಕ್ಕಾಗಂಗಿಲ್ಲ. ಬಿಸಿ ರೊಟ್ಟಿ ಹಲ್ಲು ಶಟ್ ಹಾಕೊಂಡವ್ರು ನೋಡಿರ್ಬೇಕಾರ ರೊಟ್ಟಿ ತಿಂತಿರ್ತಾರ ಅವರು. ಅದು ಮೆತ್ತನ ರೊಟ್ಟಿ ತಿಂತಿರ್ತಾರ. ತಿನ್ನುವಾಗ ಒಂದಿಟ್ಟು ಏನಾರ ಮಾತಾಡ್ಕೊತ ತಿಂದ್ರಂದ್ರ ಗಡಬಡ ಮಾಡಿ ಹಲ್ಲು ಹೊರಗೆ ಬರ್ತಾವ, ಹಾಕ್ಸಿದ ಹಲ್ಲು. ಇನ್ನು ಕಬ್ಬು ತಿನ್ನಕ ನಡಿತೈತೇನ್ರಿ? ನಡೆಯಂಗಿಲ್ಲ. ಹಂಗ ಈ ಜೀವನ ಹೆಂಗ ನಡೆದೈತಿ ಬದುಕ ಅಂತಂದ್ರ ಕಷ್ಟ ಮತ್ತು ಸುಖಗಳ ಮಧ್ಯೆ ಈ ಬಂಡಿ ನಡೆದ ನೋಡ್ರಿ. ಮತ್ತು ಕಷ್ಟಗಳಿಗೆ ಹೆದರಿ ಓಡಬಾರದು. ಕಷ್ಟಗಳಿಗೆ ಯಾರು ಹೆದರಿ ಓಡಬಾರದು. ಯಾಕಂದ್ರೆ ಹಿಂದಿನವ್ರನ್ನ ಒಂದಿಷ್ಟು ನೆನೆಸ್ಕೊಂಡ್ರ ಎಷ್ಟು ಅವ್ರಿಗೆ ಕಷ್ಟ ಬಂದವಂತಂದ್ರ ನಮ್ಗಿಂತಲೂ 100 ಪಟ್ಟು ಹೆಚ್ಚು ಬಂದವ. ಬಿಡ್ರಿ ಹಿಂದಿನವ್ರನ್ಯಾಕ. ಈಗ ನಾವು ಆಜು ಬಾಜು ನೋಡಿದರ ಒಂದು ಮನ್ಯಾಗ ಕುಡುಕ ಗಂಡದಾನ, 10 ಮುನಿಗೆ ಬಂದು ಕುಡಿದು ಹೆಂಗ ಹೆಂಡತಿಗಳ ಜಗಳಾಡ್ತಾನ, ಮಕ್ಕಳು ಕೂಡ ಜಗಳಾಡ್ತಾನ, ಮನ್ಯಾಗಿನ ಹಾಂಡೆ ಬಾಂಡೆ ಓದ್ ಮಾರ್ತಾನ, ಈ ಬಾಸ್ಗಳು ಬೈತಾನ. ಇಟ್ಟೆಲ್ಲ ಇದ್ರು ಮತ್ತ ಆ ಹೆಣ್ಣು ಮಗಳು ಮಂದಿಯಲ್ಲಿ ಕೂಲಿ ಮಾಡಿ ಕುಂಬಳಿ ಮಾಡಿ ಮಕ್ಕಳನ್ನ ಸಾಲಿ ಕಲ್ಸಾಕತ್ತಾಳ, ಸಾಕಾಕತ್ತಾಳ. ಆಕಿಗೆ ಎಷ್ಟು ಕಷ್ಟ ಇಲ್ಲ. ಮತ್ತ ಅದನ್ನ ನೋಡಿದ್ರೆ ನಮ್ಮದಟ್ಟು ಪಾಡರ್ಲೆ, ಆ ಕಷ್ಟಗಳನ್ನು ನೋಡಿದ್ರೆ ನಮ್ಮದು ಪಾಡರ್ಲೆ. ಕೆಲವೊಬ್ಬರು ಆಯಿಗಳು ಮಕ್ಕಳು ನೋಡಲಾರಕ್ಕೆ ಹೊರಗೆ ಹಾಕ್ಯಾವ ಪಾಪ, ಅಥವಾ ಅವರ ಸೊಸಿ ಮಗ ಬಿಟ್ಟು ಹೋಗ್ಯಾರ. ಆ ಒಂದ ಮುದುಕಿ ಮನ್ಯಾಗ ತಾನ ಅಡಿಗೆ ಮಾಡ್ಕೊಂಡು ತಾನ ಬಡಿಗೆ ತಗೊಂಡ ತಾನ ಗಡಿಗೆ ತೊಳ್ಕೊಂಡು ಮಾಡ್ಕೊಂಡು ತಿಂತದಲ್ಲ, ಅದಕ್ಕಿಂತಲ್ಲ ನಮ್ಮದು ಪಾಡಲ್ಲ, ನಮ್ದು ಅದಕ್ಕಿಂತ ಚಲೋ ಅಲ್ಲ. ನಿಮ್ಗೆ ಗೊತ್ತಿರಬೇಕು, ಒಬ್ಬ ಹೆಣ್ಣು ಮಗಳದು ಲಗುಟ ಮದ್ವಿ ಮಾಡಿದ್ರಿ. ಬಹಳ ಲಗುಟ. ಹಿಂದಿನ ಮಂದಿ ಆಗ ಲಗುಟ ಮದ್ವಿ ಮಾಡ್ತಿದ್ರು. ಬಹುತೇಕ 10ನೇ ಸಾಲಿ ಮುಗಿದ ಕೂಡಲೇ ಮದ್ವಿ ಮಾಡಿದ್ರೆ ಒಲ್ಲೆ ಅಂತಿದ್ಲ ಹುಡುಗಿ. ಇಲ್ಲ, ನನ್ನ ಜೀವನದೊಳಗೆ ಏನಾದ್ರೂ ಒಂದು ಸಾಧಿಸಬೇಕಂತೀನಿ, ನಾನು ಇಡೀ ಈ ಜಗತ್ತಿಗೆ ನನ್ನನ್ನು ನಾನು ಪರಿಚಯಿಸಿಕೊಳ್ಬೇಕಂತೀನಿ, ನನ್ನಿಂದ ಒಂದು 4 ಮಂದಿಗೆ ಏನಾದರೂ ಉಪಕಾರ ಆಗಲಿ ಅನ್ನೋ ಭಾವನೆ ನಂದದ. ಅದಕ್ಕೆ ನನಗೆ ಇಷ್ಟು ಲಗುಟು ಮದುವೆ ಮಾಡಬೇಡ್ರಪ್ಪ. ತಾಯಿಗೆ ತಂದೆಗೆ ಬಹಳ ಬೇಡ್ಕೊಂಡು 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 ಅಳ್ತಿದ್ಲಕ್ಕಿ ಪಾಪ ಸಣ್ಣ ಹುಡುಗಿ. ಬೇಡ್ಕೊಂಡು ಅಳ್ತಿದ್ಲು ಸಣ್ಣ ಹುಡುಗಿ. ಆದ್ರೂ ಕೇಳಲಿಲ್ಲ. ಮನ್ಯಾಗ ಹಿರಿಯರ್ ಲಗ್ನ ಮಾಡೇ ಬಿಟ್ರು. 10ನೇ ಮುಗಿರೊಟ್ಟಿಗೆ ಏನ್ ಲಗ್ನ ಮಾಡಿದ್ರಲ್ಲ, ಗಂಡ ಎಂತವಿದ್ದಂದ್ರ ಕುಡುಕ. ನಮಸ್ಕಾರ. ದಿವಸ ಹಗಲಿ ರಾತ್ರಿ ಕುಡ್ಯಾವ, ಹಗಲಿ ರಾತ್ರಿ ಕುಡಿತಿದ್ದ, ರಾತ್ರಿ ಬಂದು ಬಡಿತಿದ್ದ. 1 ದಿನ 2 ದಿನ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಹಿಂಗ ಬಡಿಸ್ಕೊಂಡು ಸಾಕಾಯ್ತಕ್ಕಿಗೆ ಬೈಸ್ಕೊಂಡು. ಅವ್ರೇನು ಕುಡ್ದವ್ರೇನು ಸರಿ ಇರ್ತಾರೆ, ಯಾರನ್ನ ಬೈತಾರೋ ಯಾರನ್ನಿಲ್ಲೋ, ಯಾರ್ಯಾರ ಬಾಯಾಗ ಹಾಯ್ತಾರೋ ಅವ್ರಿಗೆ ಗೊತ್ತಿರಂಗಿಲ್ಲ, ಹಂಗ ಬೈತಿದ್ದ. ಕೊನೆಗೆ ಆ ಹೆಣ್ಮಗಳು ಒಂದಿಷ್ಟು ಹೊಟ್ಟಿಲೆ ಆದ್ಲು ಪಾಪ. ಸಂಸಾರ ನಡೆದಿತ್ತು, ಹೊಟ್ಟಿಲೆ ಆದ್ಲು. 9 ತಿಂಗಳ ದಿನ ಆಗ್ಯಾವ. ರಾತ್ರಿ 12-1 ಗಂಟೆ ಜೋರ ಮಳಿ ಬರಾಕತ್ತದ. ಅಂತದ್ರೊಳಗೆ ರಾತ್ರಿ 12 ಗಂಟೆಗೆ ಲೈಟ್ ಇಲ್ಲ. ಸಾಕಾಗು ತನಕ ಆಕಿನ ಬಡದು ಒದ್ದು ಬಟ್ಟೆ ಹರಿದು ಉಳ್ಯಾಡ್ಸಿ ಹೊರಗೆ ಹಾಕಿ ಬಾಗಲ ಹಿಕ್ಕಿಬಿಟ್ಟ. 9 ತಿಂಗಳ ಗರ್ಭಿಣಿ ಎಲ್ಲಿ ಹೋಗ್ಬೇಕು ಪಾಪಕ್ಕೆ? ಎಲ್ಲಿ ಹೋಗ್ಬೇಕು? ಹೊರಗ ಬಾಗಲ ಬಡದು ಇನ್ನೊಮ್ಮಿನ್ನ ಹಿಂಗ ಮಾಡಂಗಿಲ್ರಿ, ನೀವು ಹೇಳ್ದಂಗ ಕೇಳ್ತನ್ರಿ, ಹೆಂಗಾರ ಮಾಡಿ ನನ್ನ ಒಳಗ ಕರ್ಕೋರಿ. ಗಂಡಿಲ್ಲದ ಜೀವನ ಅಂತಂದ್ರ ಹೆಂಗಿರ್ತದ? ಬ್ಯಾಡಂತ ಎಷ್ಟು ಮುಂಜಾನೆ ನಸುಕಿಂತಕ ಬೇಡ್ಕೊಂಡ್ರು ಅವೇನ್ ತೆಗಿಲಿಲ್ಲ. ಅಕ್ಕಿ ಕಡಿಕೆ ಏನ್ ನಿರ್ಧಾರ ಮಾಡಿದ್ಲಂತಂದ್ರ ಸಾಕಿನಂದ್ಲಕ್ಕೆ, ಇವನ್ ಸಹವಾಸನ ಸಾಕು, ಭಗವಂತದಾನ, ಜಗತ್ತು ಬಹಳ ದೊಡ್ಡದ ಅಂತ ತಿಳ್ಕೊಂಡು 4 ಗಂಟೆಗೆ ಹೊಂಟ್ಲು. ಹಂಗ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲೆಟ್ ಅಡ್ಡಾಡಿ ಒಂದು ಊರ್ ಹೊರಗೆ ಒಂದು ಹಾಳ ದೇಗಲದೊಳಗೆ ಕುಂತಳು. ಪ್ರಸವ ವೇದನೆ, ಗರ್ಭವತಿ, 9 ತಿಂಗಳಾಗ್ಯಾವ, 9 ದಿನ ಆಗ್ಯಾವ. ಹೊಟ್ಟೆ ನುಸಾಕತ್ತು, ಒದ್ದಾಡಕತ್ತಿದ್ಲು, ಉಳ್ಳಾಡಕತ್ತಿದ್ಲು, ಯಾರೂ ಇಲ್ಲ, ಹಾಳ ದೇಗಲು, ಒಬ್ಬಕ್ಕೆ ಹೆಣ್ಮಗಳು. ಅಂತ ಸಂದರ್ಭದೊಳಗ ಗಂಡು ಕೂಸಿಗೆ ಜನ್ಮ ಕೊಟ್ಲು. ಎಂಥ ದುರ್ದೈವ! ಕೂಸಿಗೂ ತಾಯಿಗೂ ಇರ್ತಕ್ಕಂಥ ಒಂದೇನು ಕರುಳು ಇರ್ತದಲ್ಲ, ಕರುಳನ್ನು ಕಟ್ ಮಾಡಕ್ಕೂ ಯಾರೂ ಇಲ್ಲ, ಕಟ್ ಮಾಡೋ ಸಾಮಗ್ರಿನೂ ಇಲ್ಲ. ಆ ಕೂಸಿನ ತಗೊಂಡು ದೊಡ್ಡ ಕಲ್ಲು ಮೇಲೆ ಆಚೆ ಕಡೆ ಹಾಕಿ ತಳಗ್ ಮಾಡಿಕೊಂಡು
ಕಲ್ಲಿಗೆ ಕಲ್ಲು ಹೊಡೆದ ಆ ಕಳ್ಳನ್ನು ಕಟ್ಟು ಮಾಡಿದ್ಲು ತಾಯಿ. ಕಲ್ಲಿಲೆ ಕಟ್ಟದು ಆ ಕಳ್ಳನ್ನು ಕಟ್ಟು ಮಾಡಿ ತನ್ನ ಮಗನನ್ನು ತಬ್ಬಿಕೊಂಡು ಹಂಗ ಮತ್ತು ಹೊಟ್ಟೆ ಕೇಳ್ತತೇನ್ರಿ, ಊರಾಗ 4 ಮನೆ ಹೋಗಿ ಭಿಕ್ಷಾ ಬೇಡ್ಕೋಬೇಕಂತ ಭಿಕ್ಷಾ ಬೇಡಾಕತ್ತಿದ್ಲು. ಭಿಕ್ಷಾ ಬೇಡಾಕತ್ತಿದ್ರು ಅಲ್ಲೇನು ನೋಡಿದ್ಲಂತಂದ್ರ 1 ವರ್ಷದ್ದು 2 ವರ್ಷದ್ದು 3 ವರ್ಷದ್ದು ಅನಾಥ ಮಕ್ಕಳು ಓಡಾಡಕತ್ತಿದ್ದು. ಕೇಳ್ತಿದ್ಲಕ್ಕೆ ಯಾರ ಮಗ ಇದು, ಯಾರದೋ ಗೊತ್ತಿಲ್ಲ, ಹಂಗ ಓಡಾಡ್ತದ, ಯಾರ ರೊಟ್ಟಿ ಕೊಡ್ತಾರ ತಿಂತದ ಅಡ್ಡಾಡ್ತದ. ಇಂಥವು 100 ಮಕ್ಕಳಿದ್ದು ಆಕಿ ಅಂದ್ಲು, ನಾನು ಅನಾಥ ಮಕ್ಕಳಿಗೆ ತಾಯಿ ಆಗ್ಬೇಕಲ್ಲ, ಬರೀ ನನ್ನ ಒಂದು ಮಗನನ್ನು ಬೆಳೆಸೋದು ಬೇಡ, ಈ ಜಗತ್ತಿನೊಳಗೆ ಎಷ್ಟು ಭಿಕ್ಷಾ ಬೇಡ್ತಾವಲ್ಲ, ಈ ಭಿಕ್ಷಾ ಬೇಡುವ ಎಲ್ಲ ಮಕ್ಕಳು ಅವ ನನ್ನ ಹೊಟ್ಟೆಲಿ ಹುಟ್ಟಿದೆ ಕಿಂತಲೂ ಹೆಚ್ಚಿನ ಮಕ್ಕಳಂತ ಅಟ್ಟೂತ್ರನು ಎಲ್ಲ ತಗೊಂಡು ಒಂದು 40-50 ಹುಡುಗರನ್ನು ಕುರಿ ಹಿಂಡು ಮಾಡಿದಂಗ ಅವರನ್ನು ಕರ್ಕೊಂಡು ತಾನ ಭಿಕ್ಷಾ ಬೇಡಿ ಅವಕ್ಕೆ ತಂದು ಹಾಕಿ ಅವಕ್ಕೆ ಪಾಟಿ ಕೊಟ್ಟು ಅಕ್ಷರ ಜ್ಞಾನ ಮಾಡ್ಸಾಕತ್ತಿದ್ಲು. ಹಿಂಗ ಮಾಡ್ಕೊಂತ ಸಂಚಾರ ಮಾಡ್ಕೊಂತ ಮುಂಬೈದಂತ ಪಟ್ಟಣದೊಳಗೆ ಹೋಗಿ ಅಲ್ಲೊಂದು ಅನಾಥಾಶ್ರಮ ಮಾಡಿ ಇವತ್ತ 5,000 ವಿದ್ಯಾರ್ಥಿಗಳಿಗೆ ದೊಡ್ಡ ಹಾಸ್ಟೆಲ್ ಕಟ್ಟಾಳ. ಸಿಂಧು ತಾಯಿ ಸಂಪಗಲ್ ಅಂತ ಹೇಳಿ ಪ್ರಧಾನಮಂತ್ರಿ ಅವರಿಗೆ ಭೇಟಿಯಾಗಬೇಕಾದ್ರೆ ಟೈಮ್ ಕೇಳ್ತಾನಂತ್ರಿ. ಅದ ಹೆಣ್ಮಗಳನ್ನ ದೇಗಲ್ದಾಗ ಹಡದ ಹೆಣ್ಮಗಳನ್ನ ಸಾಧನೆ ಮಾಡೋದಾದ್ರೆ ಬೇಕಾದ ಮಾಡಬಹುದು, ಆದ್ರೆ ಆಕೆಯ ಕಷ್ಟಗಳು ಬರ್ಲಿಲ್ಲ ಏನ್ ಜೀವನದೊಳಗ? ಸಾಕಷ್ಟು ಕಷ್ಟಗಳು ಬರ್ತಾವ್ರಿ ತಾಯಂದಿರ. ಈ ಜೀವನ ಅಂದ್ರ ಸುಖ ಬಹಳ ಕಡಿಮೆ ರೀ, ಇದ್ರೊಳಗ ಕಷ್ಟ ಬಹಳ. ನೀವು ಇಲ್ಲಿ ಕೂತವ್ರು ಒಟ್ಟ ಕಣ್ಣಾಗ ನೀರು ತಂದೆ ಇಲ್ಲೇನ್ರಿ ನೀವು? ಸ್ವಾಮಿ ಅದನ್ನ ನೆನಪು ತೆಗಿಬೇಡ, ಮತ್ತೆ ಬರ್ತಾವ ನಮಗೆ ಈಗ ಸದ್ದ ಕಣ್ಣಾಗ ನೀರ. ಈಗ ಸದ್ದ ನೆನಪು ತೆಗೆದಂದ್ರೆ ಮತ್ತೆ ಬರ್ತಾವ ಕಣ್ಣಾಗ ನೀರ. ಯಾಕೆ ಇದು ಅಷ್ಟು ನೋವನ್ನು ಕೊಡುತ್ತದೆ ಪ್ರಪಂಚ. ನಮಗನ್ನಿಸ್ತಿರ್ತದ ಏನ್ ದೇವ್ರ. ಒಬ್ಬ ಶಿಷ್ಯ ಹೋಗಿ ಗುರುಗಳನ್ನ ಕೇಳಿದತ್, ಯಾಕ್ರಿಯಪ್ಪ ನಮಗಿಟ್ಟು ಬಡತನ, ಇಷ್ಟು ನೋವ, ಇಷ್ಟು ತ್ರಾಸ ಯಾಕ್ರಿಯಪ್ಪ, ಮತ್ತು ಅವರೆಲ್ಲ ಬಹಳ ಚಲೋ ಅದಾರಲ್ರಿ ಅಂತಂದಾಗ ಅವ್ರು ಹೇಳಿದ್ರಂತ, ತಮ್ಮ ಜಗತ್ತಿನೊಳಗೆ ಎಲ್ಲರೂ ದುಃಖಿಗಳೇ, ನೀ ಸಾವುಕಾರ ನೋಡಿ ಅಂತೀಯಲ್ಲ, ಅವ್ರಿಗೂ ಒಂದು ದುಃಖ ಇರ್ತದ, ಶ್ರೀಮಂತರಿಗೂ ಇರ್ತದ, ಬಡವರಿಗೂ ಇರ್ತದ. ಜಗತ್ತಿನೊಳಗೆ ಎಲ್ಲರೂ ದುಃಖಿಗಳೇ. ಜಗತ್ತಿನೊಳಗೆ ಒಂದಿಲ್ಲದ ಒಂದು ತರದ ದುಃಖಿಗಳೇ ಅದಾರ ಜಗತ್ತಿನೊಳಗೆ. ಯಾಕಂದ್ರ ಇದು ದುಃಖಾಲಯ. ಕೃಷ್ಣ ಪರಮಾತ್ಮ ಇದಕ್ಕೆ ಬೋರ್ಡ್ ಬರದಂತ ಏನಂತಂದ್ರ ಅಶಾಶ್ವತಂ ದುಃಖಾಲಯಂ, ಇದು ದುಃಖದ ಮನೆ. ದುಃಖದ ಮನೆಯೊಳಗೆ ಬಂದ್ರೆ ಇಲ್ಲಿ ದುಃಖನೇ ಇರೋದು, ಆದ್ರೆ ಇದರೊಳಗೆ ಖುಷಿಯಿಂದ ಇರಬೇಕಾಗಿತ್ತು. ಅಂದ್ರೆ ಈಗೇನ್ ನೀವೆಲ್ಲ ಮುತ್ತೂರೊಳಗಿಂತ ಕಾರ್ಯಕ್ರಮ ಮಾಡಿರಲ್ಲ, ಈ ಕಾರ್ಯಕ್ರಮ ದುಃಖ ಇದ್ದವ್ರಿಗೆ ಇದು ಟಾನಿಕ್ ಇದ್ದಂಗಿದು, ಇದು ಔಷಧ ಇದ್ದಂಗಿದು. ಮೆಲ್ಲ 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 ನಾವು ಆಧ್ಯಾತ್ಮದೊಳಗೆ ಇದ್ದೀವಂತಂದ್ರ ಇದು ನಮಗೇನ್ ಕೊಡ್ತದಂತಂದ್ರ ಸುಖವನ್ನು ಕೊಡ್ತದ. ನಾವು ಶಾಶ್ವತವಾದ ಸುಖದ ಕಡೆಗೆ ನಾವು ಲಕ್ಷ್ಯ ಕೊಡಬೇಕು ತಾಯಂದಿರ. ಆ ರೀತಿಯೊಳಗ ಮನುಷ್ಯ ಇಲ್ಲಿ ಎಲ್ಲರಿಗೂ, ನಮ್ಮ ಸಾಲಿ ಹುಡುಗರು ನೋಡ್ರಿ, ನೀವೆಲ್ಲ ಸಾಲಿ ಕಲಿಸ್ತೀರಿ. ಆಗಿನ ಕಾಲದೊಳಗೆ ಸಾಲಿ ಹೆಂಗಿತ್ತಂದ್ರ 4 ಕಿಲೋಮೀಟರ್ ನಡ್ಕೊಂತ ಹೋಗ್ಬೇಕು. ಮನ್ಯಾಗ ಲೈಟ್ ಇಲ್ಲ, ಓಣ್ಯಾನ್ ಲೈಟ್ ತಳಗ ಕುತ್ಕೊಂಡು ಅಭ್ಯಾಸ ಮಾಡ್ಬೇಕು. ಈಗಿನ ಹುಡುಗರಿಗೆ ಟಿಫಿನ್ ಕ್ಯಾರಿಯರ್ದೊಳಗ ಇಡ್ಲಿ ಹಾಕಿ, ಜಾಮೂನ್ ಹಾಕಿ, ಆನಂತರ ಪಾಟಿ ಚೀಲ ಬಗಲಿಗೆ ಹಾಕಿ ನಿಮ್ ಮನೆ ಮುಂದೆ ಬಸ್ ಬರ್ತದ, ಬಸ್ನಾಗ ಹತ್ತಿ ಕಳಿಸ್ತೀರಿ, ಸಾಲಿಂದ ಮನೆಗ ಬಂದು ಇಳಿತದ. ಆದ್ರೂ ಹುಡುಗ ಸಾಲಿ ಕಲಿಯಂಗಿಲ್ಲ, ನಂಬರ್ 1 ಆಗಂಗಿಲ್ಲ. ಹಿಂದ ಈ ದೇಶದೊಳಗ ಅಂಬೇಡ್ಕರ್ ಅಂತಕ್ಕಂಥವ್ರು ರೋಡಿನ ಲೈಟಿನೊಳಗೆ ಕುಂತ ಅಭ್ಯಾಸ ಮಾಡಿ ಈ ದೇಶಕ್ಕೆ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲ. ಕತ್ತಲದೊಳಗೆ ಕುಂತ ಅಧ್ಯಯನ ಮಾಡಿ ದೀಪ ಹಚ್ಚಿಕೊಂಡು ಅಧ್ಯಯನ ಮಾಡಿ IAS ಓದಿದವರಿಲ್ಲ. ನಾವು ಇದರೊಳಗ ಬೆಳಕ ಹುಡುಕಾಡಬೇಕು. ಈ ಕಷ್ಟದ ಮಧ್ಯದೊಳಗ ನಾವು ಬೆಳಕ ಹುಡುಕಾಡಬೇಕು ತಾಯಂದಿರ. ಒಂದು ಗಿಡದೊಳಗೆ ಒಂದು ಹೇಳಿ ಮುಗಿಸ್ತೀನಿ, ಬಹಳ ಮಂದಿ ಪೂಜ್ಯರು ಆಶೀರ್ವಚನ ಮಾಡುವವರದಾರ. ಒಂದು ಗಿಡದೊಳಗೆ ಪಕ್ಷಿ ಕುಂತಿತ್ತಂತ, ಅದು 2 ಮರಿ ಹಾಕಿತ್ತು. ಪಾಪ ಸಣ್ಣ 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 2 ಮರಿ ಹಾಕಿತ್ತು. ಆ 2 ಮರಿಗಳಿಗೆ ಪ್ರತಿನಿತ್ಯ ಹುಡುಕಾಡಿ ತಂದು ಹಾಕ್ತಿತ್ತದು. ಮುಂಜಾನೆ ಎದ್ದು ಕೂಡಲೇ ಹೋಗಿ ಮೊದಲು ಸಿಕ್ಕಿದ್ದು ತಿಂತಿದ್ದಿಲ್ಲ. ನೀವು ಹಂಗ ನೋಡ್ರಿ, ಮುಂಜಾನೆ ಎದ್ದು ಕೂಡಲೇ ನಾಷ್ಟ ತಯಾರು ಮಾಡ್ತೀರಿ. ಜಗತ್ತಿನೊಳಗ ಅದಕ್ಕ ವೇದದೊಳಗ ಮೊಟ್ಟ ಮೊದಲು ಬರದ ಮಂತ್ರ ಯಾವುದು ಅಂತಂದ್ರ ಮಾತೃದೇವೋ ಭವ. ತಾಯಿ ದೇವ್ರಂತ ಯಾಕೆ ಬರದ್ರಂದ್ರ ಇದ್ರ ಸಲುವಾಗಿನ. ಮುಂಜಾನೆ ನೀವು ನಾಷ್ಟ ಮಾಡ್ತೀರಿ, ಉಪ್ಪಿಟ್ಟು ಮಾಡಿರ್ತೀರಿ, ಅವಲಕ್ಕಿ ಮಾಡಿರ್ತೀರಿ. ಉಪ್ಪಿಟ್ಟು ನೀವ ಮಾಡ್ಯಾರಿ, ಅವಲಕ್ಕಿ ನೀವ ಮಾಡ್ಯಾರಿ. ಪಟ್ನ ಒಂದು ತಾಡ್ ತಗೊಂಡು ಹಾಕಿ ಜಡತಾನ್ ಜಡಿಬಹುದು, ಪಟ್ನ ಹಾಕೊಂಡು ಯಾವಂಗಿ ತಿಂದು ಕೊಂಡಿರ್ಬಹುದು. ಆದ್ರೆ ತಿನ್ನಂಗಿಲ್ಲ. ನೀವ ಮಾಡಿರ್ತೀರಿ, ಮಾಡಿಟ್ಟು ಗಂಡ ಕರಿತೀರಿ, ರೀ ಬರ್ರಿ ಸಟ್ನ ಬರ್ರಿ ಆರ್ತದ ನಾಷ್ಟ ಮಾಡಿ ಬರ್ರಿ, ಗಂಡಕ್ಕೆ ಕರಿತಿ, ಗಂಡಗೆ ಹಾಕಿ ಕೊಡ್ತಿ. ಆ ನಂತರ ಮಕ್ಕಳು
ಬಾಯಪ್ಪ ನೀ ಬಾ, ಅವ್ರ ಬಾ ಇವ್ರ ಬಾ, ಎಲ್ಲರಿಗೂ ಹಾಕಿ ನಾಷ್ಟ ಕೊಡ್ತೀರಿ. ಕೊಟ್ಟು ಅಕಸ್ಮಾತ್ ನಾಷ್ಟ ಆಯ್ತು, ಅದು ಮಾಡಿದ್ದು ಆಯ್ತು, ಖಾಲಿ ಆಯ್ತು. ಹೆಣ್ಣು ಹುಡುಗಿ ಬಂದು ನಿನಗೆ ನಾಷ್ಟನ ಇಲ್ಲಲ್ಲ, ನಾಷ್ಟ ಆಯ್ತಲ್ಲ ಅಂದ ಕೂಡಲೇ ತಾಯಿ ಹೇಳ್ತಾಳೆ ನನಗೆ ಹಸು ಇಲ್ಲ ನೋಡ್ರಿ ಅಂತ ತಾಯಿ ಗುಣ. ಹಸು ಇಲ್ಲ ಏನ್ರಿ ಮುಂಜಾನೆ ಅದ ಕೂಡಲೇ ಹಸು ಇರ್ತದ, ಆದ್ರೆ ತಾಯಿ ಮಾತು ಎಂತಂದ್ರೆ ನನಗೆ ಹಸು ಇಲ್ಲವ, ಇನ್ನ ಹಸು ಆಗಿಲ್ಲ, ನಾ ಹಿಂದಿಗಡೆ ಮಾಡ್ತೀನಿ, ನೀವು ತಿಂದ್ರೆ ಸಾಕಂತ ನೀವು ಅಂತಿರಿಲ್ಲ ತಾಯಂದಿರ. ಗಂಡಗೆ ಹಾಕಿ ಕೊಡ್ತೀರಿ, ಮಕ್ಕಳಿಗೆ ಹಾಕಿ ಕೊಡ್ತೀರಿ ಫಸ್ಟಿಗೆ. ಅದಕ್ಕೆ ತಾಯಿಗೆ ದೇವರಂತ ಕರೆದಾರ. ಆ ಗುಬ್ಬಿ ಮೊದಲು ಸಿಕ್ಕದನ್ನು ತಂದು ತನ್ನ 2 ಮರಿಗಳಿಗೆ ಗುಟುಕನ್ನು ಕೊಟ್ಟು ಆ ನಂತರ ತಾ ತಿಂತಿತ್ತು, ಮತ್ತೆ ಮಧ್ಯಾಂತರ ತಿತ್ತು. ಹಿಂಗೆ ಎಷ್ಟೋ ದಿನ ಆ ಗುಬ್ಬಿ ತನ್ನ ಮರಿಗಳನ್ನು ಸಾಕಿತ್ತು. ಯಾವ ಒಬ್ಬ ಬ್ಯಾಡ ಮನುಷ್ಯ ಬಂದು ಆ ಗೂಡಿಗೆ ಬಾ ನಿಟ್ಟು ಹೊಡೆತಾನ, ಹೊಡೆದು 2 ಗುಬ್ಬಿಗಳ ಕೆಳಗೆ ಬಿದ್ದ ಸತ್ತವಾದವು ರೀ ಪಾಪ. 2 ಇಟೀಟ ಜೀವ ಕೆಳಗೆ ಬಿದ್ದು ಸತ್ವಾದು. ಗುಬ್ಬಿ ಹಾರಿ ಬಂದು ನೋಡ್ತದ, ಉಳ್ಯಾಡಿ ಅಳ್ತದ, ನನ್ನ ಮಕ್ಕಳು 2 ಸತ್ಹೋದು ಅಲ್ಲ ಅಂತ ತಿಳ್ಕೊಂಡು ಹತ್ತು ಗಪ್ಪಾಗಿ ಮತ್ತೆ ಅದು ಹೋಯ್ತು, ಮುಗೀತು. ಒಂದಿನ ಒಂದು ಆಶ್ರಮ, ಕೆಳಗಡೆ ಆಶ್ರಮದೊಳಗೆ ಋಷಿಗಳಿದ್ರು, ಮ್ಯಾಲ ಗಿಡದಾಗ ಕೂತು ಮತ್ತೆ ಸಣ್ಣಂಗಿ ಹಕ್ಕಿ ಹಾಡಾಕತ್ತಿತ್ರಿ. ಹಕ್ಕಿದು ಹಾಡು ಧರ್ಮದರದು, ಎಷ್ಟು ಚಂದ ಖುಷಿಯಿಂದ ಹಾಡ್ತಿರ್ತದ. ನೀವು ಮನ್ಯಾಗ ಹಾಡ್ಕೋಂತ ಇರ್ಬೇಕು. ಮನ್ಯಾಗ ಆಗ ಬಿಸುಕಲ್ಲದು ಕುತ್ಕೊಂಡು ಮಕ್ಕಳ ಮೇಲೆ ಎಷ್ಟು ಚಂದ ಹಾಡ್ತಿದ್ರಿ, ಈಗ ಹಾಡ್ತೀರೇನು? ಈಗ ಇದ ಕಣ್ಣಾಗ ನೀರು ಬಂದು ಇದನ್ನ ಹಾಡೋದ ಹೆಚ್ಚಾಗದ್ರಿ ಸ್ವಾಮಿ ಅಂತೀರಿ. ಹಿಂದಿನ ಮಂದಿ ಹಾಡ್ಕೊಂತ ಎಷ್ಟು ಖುಷಿಯಿಂದ ಇದ್ರು. ಆ ಗುಬ್ಬಿ ಮತ್ತ ಹಾಡ್ಕೊಂತ ಕುಂತಿತ್ತು. ಸಂತ ಕೂತಿದ್ದಲ್ಲ ಕೆಳಗಡೆ, ಒಬ್ಬ ತಪಸ್ವಿ, ಒಬ್ಬ ಋಷಿ ಕುಂತಿದ್ದ. ಅವ ಅಂದ, ನಿನ್ನೆ ಇದ್ರ 2 ಮಕ್ಕಳು ಸತ್ತಾವ, ನಿನ್ನೆ ಇದರ ಪ್ರೀತಿಯ 2 ಮುದ್ದು ಮಕ್ಕಳು ಸತ್ತಾವ, ಇವತ್ತು ಮತ್ತೆ ಗಿಡದ ಮೇಲೆ ಕುಂತ ಆರಾಮ ಹಾಡಾಕತ್ತದಲ್ಲ ಅಂತ ತಿಳ್ಕೊಂಡು ಋಷಿ ಹೊರಗೆ ಬಂದ ಗುಬ್ಬಿಗೆ ನೋಡಿ ಅಂತಾನ, ಗುಬ್ಬಿ ಅಲ್ಲ ನಿನ್ನೆ 2 ಮಕ್ಕಳು ಸತ್ತಾವ, ಮತ್ತ ಇವತ್ತು ಹಾಡಾಕತ್ತದೆಯಲ್ಲ, ದುಃಖ ಇಲ್ಲೇ ನಿನಗ, ಅಳಂಗಿಲ್ಲ ನೀನು ಅಂತ ಕೇಳಿದಾಗ ಅದು ಗುಬ್ಬಿ ಹೇಳ್ತಂತ, ನಾ ಯಾಕೆ ಅಳ್ಳಿ ಅಂತದು, ನಾ ಯಾಕೆ ಅಳ್ಬೇಕು? ಅಲ್ಲ ಮತ್ತೆ ಮಕ್ಕಳು ಹೋಗ್ಯಾವಲ್ಲ, ಹೋಗಲಿಲ್ಲ, ನಾವೆಲ್ಲ ದೇವರ ಮಕ್ಕಳು, ಅವು 2 ನನ್ನ ಮಕ್ಕಳು ಅಲ್ಲವು, ಅವು ಭಗವಂತನ ಮಕ್ಕಳು, ಅವು ದೇವ್ರ ಮಕ್ಕಳು. ದೇವರು ಕೊಟ್ಟಿದ್ದ, ದೇವ್ರು ತಗೊಂಡು ಹೋದ. ಈಗ ನೀವೆಲ್ಲರ ಹಿಂದ ಇತ್ತದ ಪದ್ಧತಿ, ನೀವೆಲ್ಲರ ಕಸಕ್ಕೆ ಹೋಗುವಾಗ, ನೀವೆಲ್ಲರ ಯಾರೆಲ್ಲರ ಕೆಲಸಕ್ಕೆ ಹೋಗುವಾಗ ನಿಮ್ಮ 2 ಮಕ್ಕಳಿದ್ವು ಅಂದ್ರೆ ಬಾಜುದವ್ರಿಗೆ ಹೇಳಕ್ಕಿದ್ದೀರಿ ನೀವು, ಬುದ್ಧಿ ಅವ್ರ ಮನೆಗಿಟ್ಟ, ನನ್ನ 2 ಮಕ್ಕಳಿಲ್ಲೇ ಇರ್ತಾವ, ಅವ್ರ ನೋಡ್ಕೊಂತ ಇರುವ, ಅವಕ್ಕೆ ಮಧ್ಯಾಹ್ನ ಊಟ ಮಾಡಿಸು, ನಾ ಬರುತ್ತಕಾಟ್ ನೋಡ್ಕೊಂತೀರಂತ ಹೇಳಿ ನೀವು ಕೆಲ್ಸಕ್ಕೆ ಹೋಗಿದ್ದೀರಲ್ಲ. ಹೋಗಿ ಸಂಜೆಗೆ ಬಂದು ಕೂಡಲೇ ಆ 2 ಮಕ್ಕಳ ಮತ್ತೆ ಕರ್ಕೊತಿದ್ದೀರಲ್ಲ. ಆ ಗುಬ್ಬಿ ಹೇಳ್ತದ ಸಂತುಗ, ಹಂಗ ಪರಮಾತ್ಮ ನೀವು ಹೆಂಗ ಮಾಡ್ತಿದ್ದೀರಲ್ಲ, ಹಂಗ ಒಂದ್ ತೊಡೆ ದಿವಸ ಪರಮಾತ್ಮ ಆ 2 ಮಕ್ಕಳನ್ನ ಒಂದಿಟ್ಟು ಜ್ವಾಕಿ ಮಾಡಂತ ನನ್ನ ಹತ್ತೆ ಕೆಟ್ಟಿದ್ದ. ಅವೆಲ್ಲೋ ಕೆಲ್ಸಕ್ಕೆ ಹೋಗಿರ್ಬೇಕು. ಈಗ ಅವ್ ಬಂದ ಅವ್ 2 ತಗೊಂಡು ಹೋದ, ಅವನ್ ಕೊಟ್ಟಿದ್ದ, ಅವ್ ತಗೊಂಡೋದ, ಯಾಕೆ ಅಳ್ಬೇಕು? ನೋಡ್ರಿ ಹೆಂಗದ. ಇಷ್ಟು ತಿಳ್ಕೊಂಡು ಬಿಟ್ರೆ ಜೀವನ ಬಹಳ ಸರಳದ. ಮತ್ತು ಗುಬ್ಬಿ ಸ್ವಂತ ಹೇಳ್ತಂತ, ಆ 2 ಮಕ್ಕಳು ಸತ್ತಾವಂತ ಅಳ್ಕೋತ ಕುಂತ್ರ ನಾ ಏನ್ ಬದುಕ್ತನ? ಮುಂದೆ ನಾನು ಸಾಯುವುದೈತಲ್ಲ, ಮುಂದೆ ನಾನು ಹೋಗೋದೈತಿ, ಯಾರ ಸಲುವಾಗಿ ಅಳ್ಬೇಕಿಲ್ಲ ಯಾರು? ಅದಕ್ಕೆ ಬಸವಣ್ಣವ್ರಂದ್ರು, ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗಮ ದೇವ. ಎಲ್ಲರೂ ಹೋಗುದ. ಒಂದಿನ ಸ್ಮಶಾನದೊಳಗ ಮೀಟಿಂಗ್ ಇತ್ತಂತ್ರಿ. ಯಾರದ್ರಿ? ಅಲ್ಲಿ ಸತ್ತವ್ರದ್ದು, ಅವ್ರನ್ನೆಲ್ಲರನ್ನು ಹೋಗುದಿರ್ತಾರಲ್ಲ, ಅವ್ರದ್ದೆಲ್ಲರದು ಮೀಟಿಂಗ್ ಇತ್ತಂತ. ಆ ಒಟ್ಟು ಕೂಡಿ ಮ್ಯಾಲ ಮೀಟಿಂಗ್ ಮಾಡಿದಾಗ ಇನ್ನೇನು ಮೀಟಿಂಗ್ ಚಾಲು ಮಾಡ್ಬೇಕು ಅನ್ಕೊಡ್ದ, ಮತ್ತು ಮಂತ್ರಿಗಳು ಒಬ್ರು ಅಲ್ಲಿ ಹೋಗೇ ಇದ್ರಂತ, ಅವ್ರನ್ನೂ ಅಲ್ಲೇ ಕೊಟ್ಟಿದ್ರಂತ. ಮತ್ತೆ ಎಲ್ಲರಿಗೂ ಭೂಮಿ ನೋಡ್ರಿ, ಮಂತ್ರಿನೂ ಇದ್ರೊಳಗಣ, ಬಡವನು ಇದ್ರೊಳಗಣ, ದೊಡ್ಡ ದೊಡ್ಡ ಸ್ವಾಮಿಗಳು ಇದ್ರೊಳಗೆ, ಎಲ್ಲರೂ ಇಲ್ಲಿ ಇರೋರ ನೋಡ್ರಿ. ಅಲ್ಲಿ ಮೀಟಿಂಗ್ ಒಳಗ ಎಲ್ಲರೂ ನೋಡಿ, ಅವ್ರ ಸಾಹೇಬ್ರು ಬರಾಕತ್ತಾರ, ಮಂತ್ರಿ ಅವ್ರು ಬರಾಕತ್ತಾರ, ಸಾಹೇಬ್ರು MLA ಅವ್ರು ಬರಾಕತ್ತಾರ ಅಂತ ತಿಳ್ಕೊಂಡು ಎಲ್ಲ ಇದ್ದು ಎದ್ದು, ಬರ್ರಿ ಸಾಹೇಬ್ರ ನೀವು ಇಲ್ಲೇ ಬಂದರಿ, ನಮ್ದು ಇಲ್ಲೇನಪ್ಪ ಇರುತಕ್ಕ ಅಟ್ಟ ಅಲ್ಲಿ, ಆ ನಂತರ ಎಲ್ಲ ನಾವು ಇಲ್ಲೇ. ಮತ್ತೆ ಯಾರು ಇಲ್ಲಲ್ರಿ, ಮಂತ್ರಿ ಇದ್ದಾಗ ನಿಮ್ ಕೂಡ ಗಾಡಿ ಏನು ಬಾವು ಅವ್ರ ಗನ್ ಹಿಡ್ಕೊಂಡು ಅಡ್ಡಾಡವ್ರ ಏನು, ಬುಕ್ಕ ಹಿಡ್ಕೊಂಡು ಬರ್ಯಾವ್ರೇನು, ಅವ್ರೆಲ್ಲ ತಮ್ಮ ಅಧಿಕಾರ ಇರುತಕ್ಕ ಎಲ್ಲರೂ ಇರ್ತಾರೋ? ಅಧಿಕಾರ ಹಾದಿಂದ ಯಾರು ಇರಂಗಿಲ್ಲ, ಅಧಿಕಾರ ಹಾದಿಂದ ಯಾರು ಇರಂಗಿಲ್ಲ ಅಂದ್ರ ಪ್ರಾಣ ಆದ್ಮೇಲೆ ಮತ್ತಾರು ಇರ್ತಾರೋ? ಇಲ್ಲೆಲ್ಲ ನೀವ ನಮಗ್ ಜೋಡಿ ಅಂತ ತಿಳ್ಕೊಂಡು ಅಂದ್ರಂತ. ಹಂಗ ಅಲ್ಲಿ ಎಲ್ಲರೂ ಈ ಭೂಮಿಗೆ ಎಲ್ಲರೂ ಸಮಾನರೇ. ಆ ರೀತಿಯೊಳಗೆ ಪಕ್ಷ ಹೇಳ್ತಂತ, ನಾನು ಒಂದಿನ ಹೋಗುದದ ಅಳ್ಳುದ ಯಾಕ ಅಂತ ಹೇಳ್ತಂತ. ಪ್ರತಿಯೊಬ್ಬರು ಈ ಸತ್ಯವನ್ನ ನಾವು ತಿಳ್ಕೋಬೇಕು. ಈ ಸತ್ಯ ಯಾರಿಗೆ ತಿಳಿತದಲ್ಲ ಅವರು
ಯಾವತ್ತೂ ಭಗವಂತನ ಧ್ಯಾನದಲ್ಲಿರ್ತಾರೆ. ಅದಕ್ಕೆ ನಮ್ಮ ಅಪ್ಪ ಅವ್ರು ಹೇಳ್ತಿದ್ರು, ಎದ್ದು ಕೂಡಲೇ ದೇವ್ರು ಹೋಗಕ್ಕಿಂತ ಮೊದಲು ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬರ್ರಿ ಅಂತ. ಯಾಕಂದ್ರೆ ಮನುಷ್ಯನಿಗೆ ಈ ಜೀವನ ಅಸ್ಥಿರ ಅನ್ನೋದು ಗೊತ್ತಾಗ್ತದ, ಬಡದಾಡೋದು ಗೊತ್ತಾಗ್ತದ, ಕಡದಾಡೋದು ಗೊತ್ತಾಗ್ತದ. ಒಂದು ಗಿಡದ ಸಲುವಾಗಿ ಎಷ್ಟೋ ಮರ್ಡರ್ ಆಗ್ತಾವ, ಒಂದು ಹಾದಿ ಸಲುವಾಗಿ ಎಷ್ಟೋ ಜನ ಸಾಯ್ತೀರಿ. ಆ ಗಿಡ ಅಂತದ, ಹಾದಿ ಅಂತದ, ನೀವು ಹೊಕ್ಕಿರಿ, ನಾವು ಇಲ್ಲೇ ಇರ್ತೀವಿ. ಮತ್ತಿದ್ರ ಮನ್ಸಲಾಗಿ ಎಷ್ಟೋ ಮಂದಿ ಹೋಗ್ಯಾರ, ಇನ್ನೂ ಹೊಕ್ಕಾರ, ಆದ್ರೆ ನಾ ಇಲ್ಲೇ ಇರ್ತನಂತ ಭೂಮಿ ಹೇಳ್ತೈತಂತ, ಗಿಡ ಹೇಳ್ತೈತಂತ. ಅದಕ್ಕೆ ಯಾರು ಯಾರ ಸಲುವಾಗಿನೂ ಇಲ್ಲಿ ಬಡದಾಟ, ಕಡದಾಟ, ಜಗಳ ಎಷ್ಟು ಸಾವಿರ ವರ್ಷ ಇರೋದಿಲ್ಲಪ್ಪ. ನಾವಿಲ್ಲಿ ಇರೋದು 3 ದಿನ, 3 ದಿನದ ಸಂತಿ. ಎಲ್ಲರಿಗೂ ನಮಸ್ಕಾರ ಕಾಕ, ನಮಸ್ಕಾರ ಅಣ್ಣ, ಯವ್ವ ಯಾಕ ಅನ್ಕೊಂತ ಬೇಕಾಗಿ ಮುದ್ದದಿಂದ ಇದ್ದು ಪ್ರೀತಿಯಿಂದ ಇದ್ದು ಎದ್ದು ಹೋಗಿಬಿಡೋದು. ಇದು ಜೀವನದ ಸತ್ಯ.